ನಮಸ್ಕಾರ ಎಲ್ಲರಿಗೂ. ನಾನು ಶೋಭಾ, ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತನ ಬಯಸ್ತಾ ಇವತ್ತು ಮಾಡ್ತಾ ಇರುವಂತಹ ಸ್ಪೆಷಲ್ ಆದಂತಹ ರೆಸಿಪಿ ನಾಟಿ ಕೋಳಿ ಸಾಂಬಾರು. ಹಳ್ಳಿ ಶೈಲಿನಲ್ಲಿ ಹೇಗೆ ಮಾಡ್ತಾರೆ ಅದೇ ರೀತಿಯಲ್ಲೇ ನಾನಿಲ್ಲಿ ಮಾಡಿ ತೋರಿಸೋಂತಹ ಪ್ರಯತ್ನನ ಪಟ್ಟಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ. ಹಾಗೆ ಇದು ಪಕ್ಕಾ ನಾಟಿ ಕೋಳಿ. ಹಾಗೆ ಯಾರೆಲ್ಲ ಆರೋಗ್ಯದ ಅಡುಗೆ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಮರಿದೇನೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ಬಿಸಿ ಬಿಸಿಯಾದಂತಹ ಮುದ್ದೆ ಜೊತೆಯಲ್ಲಿ ನಾಟಿ ಕೋಳಿ ಸಾಂಬಾರು ಮಾಡೋ ವಿಧಾನನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಸ್ನೇಹಿತರೆ ನೋಡಿ, ನಾನಿಲ್ಲಿ ನಾಟಿ ಕೋಳಿನ ಸುಮಾರು ಒಂದು kg ಒಳಗಡೆ ಇರುವಂಥದ್ದನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಎಲ್ಲ ಕ್ಲೀನ್ ಎಲ್ಲ ಅಂದರೆ ವೇಸ್ಟೇಜ್ ಎಲ್ಲ ಹೋಗಿ ಸುಮಾರು ಒಂದು ಅರ್ಧ kg ಬಂದಿದೆ ಇದು. ನೀವಿಲ್ಲಿ ನೋಡಿ ಮೊಟ್ಟೆ ನೋಡ್ತಾ ಇರ್ಬೋದು ಯಾವ ಸೈಜಲ್ಲಿದೆ ಅಂತ ಅಂದ್ಬಿಟ್ಟು. ಪಕ್ಕಾ ನಾಟಿ ಕೋಳಿನೇ ಇದು, ಯಾವುದೇ ರೀತಿ ಅನುಮಾನ ಬೇಡ. ಹಾಗೆ ಇದು ನಮ್ಮ ಓನರ್ ಆಂಟಿನೇ ನನಗಿದನ್ನು ಕೊಟ್ಟಿದ್ದು. ಸೊ ಇದನ್ನು ನಾನು ಅರಿಶಿನ ಹಾಕಿ ಇದನ್ನು ಬರ್ನಿಂಗ್ ಮಾಡಿ ಕ್ಲೀನ್ ಮಾಡಿಸಿ ನಂತರ ಇದನ್ನು ಒಂದು ಎರಡು ಬಾರಿ ನಾವು ಸ್ವಚ್ಛವಾಗಿ ತೊಳ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಈ ಮೊಟ್ಟೆನ ಬಳಸ್ತಾ ಇಲ್ಲ, ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ತೀನಿ ನಾನು ಸಪ್ರೇಟಾಗಿ 1-2 ದಿನ ಆದಮೇಲೆ. ಇದು ಫ್ರೆಶ್ ಆಗಿರೋವಂಥದ್ದು, ಇದು ಮೊಟ್ಟೆ ಕೋಳಿ. ಇದು ಇದಕ್ಕೆ ಅಂದರೆ ಸುಮಾರು ಒಂದು ಅರ್ಧ kg ನಾನಿಲ್ಲಿ ಅಳತೆಗೆ ತೋರಿಸ್ತಾ ಇರೋವಂಥದ್ದು ಒಂದು 3 ಈರುಳ್ಳಿ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡ್ತಾ ಇದ್ದೀರಲ್ಲ, ಇಷ್ಟು. ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಅಂದರೆ ಒಂದು ಚಿಕ್ಕ ಗಡ್ಡೆನಲ್ಲಿ 1 ಗಡ್ಡೆ ನಾನಿಲ್ಲಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ. ಹಾಗೆ 1-2 ಇಂಚು ಶುಂಠಿ, 4 ನಾನಿಲ್ಲಿ ಲವಂಗ ತೊಗೊಂಡಿದ್ದೀನಿ, 1-2 ಪೀಸ್ ಚಕ್ಕೆ, ಒಂದು ಸ್ವಲ್ಪ ತೆಂಗಿನಕಾಯಿ ಬಳಸ್ತಾ ಇದ್ದೀನಿ, ತುಂಬ ಜಾಸ್ತಿ ಬಳಸೋದು ಬೇಡ. ನಂತರ ನೋಡಿ ಹುರ್ಗಡ್ಲೆ 1 ಟೇಬಲ್ ಸ್ಪೂನು, ಒಂದು ಅರ್ಧ ಟೇಬಲ್ ಸ್ಪೂನ್ ಗಸಗಸೆ. ನಂತರ ನೋಡಿ ಇದು ಬಂದು ನಾನ್ ವೆಜ್ ಪುಡಿ. ಇದನ್ನು ನಾನು ಎಂಡ್ ಸ್ಕ್ರೀನಲ್ಲಿ ಒಂದು ಸಲ ಹಾಕ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋನ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಮಾಡೋದಕ್ಕೆ ಎಣ್ಣೆ, ಒಂದು ಸಣ್ಣ ಗಾತ್ರದ 1 ಈರುಳ್ಳಿ. ಮೊದಲನೇದಾಗಿ ಇವಾಗ ಜಾರಿಗೆ ನೋಡಿ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ, ನಂತರ ಕೊತ್ತಂಬರಿ ಸೊಪ್ಪು, ನಂತರ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಬೆಳ್ಳುಳ್ಳಿ, ನಂತರ ಶುಂಠಿ ಮತ್ತು ಚಕ್ಕೆ ಲವಂಗ ಇಷ್ಟನ್ನು ಸೇರಿಸಿ ಇದಕ್ಕೆ ನೋಡಿ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನಾವು ಇದನ್ನು ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಒಂದು ಬೌಲಿಗೆ ಇವಾಗ ಸೇರಿಸ್ಕೊಂಡು ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ಈಗ ಅದೇ ಜಾರಿಗೆನೆ ನೋಡಿ ತೆಂಗಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇವಾಗ ಹುರ್ಗಡ್ಲೆ ಹಾಗೆಯೇ ಗಸಗಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು, ನಾವು ಅಂದರೆ ಗಸಗಸೆ ಕಡಲೆ ಸೇರಿಸೋದ್ರಿಂದ, ಬಟ್ ಕಡಿಮೆ ಕ್ವಾಂಟಿಟಿನಲ್ಲಿ ಸೇರಿಸ್ಕೊಳ್ಳಿ. ನಂತರ ನೋಡಿ ನಾನ್ ವೆಜ್ ಪುಡಿನ ಇವಾಗ ಒಂದು 2-2.5 ಟೇಬಲ್ ಸ್ಪೂನ್ ನಾನಿಲ್ಲಿ ಹಾಕ್ಕೊಂಡು ಫಸ್ಟು ನಾವು ಇದನ್ನು ಡ್ರೈ ಆಗಿ ರುಬ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನೋಡಿ ಚೆನ್ನಾಗಿ ನಾವು ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇವಾಗ ನಾನು ನೋಡಿ ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನಾಟಿ ಕೋಳಿ ನಾವು ಮಾಡ್ತಾ ಇರೋದ್ರಿಂದ ಸೊ ಕುಕ್ಕರಲ್ಲೇ ಮಾಡ್ಕೋಬೇಕಾಗತ್ತೆ. ಇವಾಗ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ ಒಂದು ಅರ್ಧ ಈರುಳ್ಳಿ ಸೇರಿಸ್ಕೊಂಡು ಇದನ್ನು ಫಸ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ನಾಟಿ ಕೋಳಿ ಆಗಲಿ ಅಥವಾ ಯಾವುದೇ ಕೋಳಿಗಳಾಗಲಿ ಅದರಲ್ಲಿ ಸ್ವಲ್ಪ ಜಿಡ್ಡಿನಂಶ ಇರೋದ್ರಿಂದ ಎಣ್ಣೆನ ಆದಷ್ಟು ಕಡಿಮೆ ಬಳಸಿ. ಇವಾಗ ನೋಡಿ ಈರುಳ್ಳಿ ಫ್ರೈ ಆಗಿದ ನಂತರ ರುಬ್ಬಿಟ್ಕೊಂಡಿರೋಂತಹ ಮಸಾಲೆ ಪೇಸ್ಟನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು 1 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತದನಂತರ ಇದಕ್ಕೆ ಇವಾಗ ನಾಟಿ ಕೋಳಿನ ಸೇರಿಸ್ಕೊಳ್ಳೋಣ. ನಾಟಿ ಕೋಳಿ ಸಿಗಲಿಲ್ಲ ಅಂತ ಅಂದರೆ ನೀವು ಮೊಟ್ಟೆ ಕೋಳಿನಲ್ಲೂ ಕೂಡ ಇದೇ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ನಿಮಗೆ. ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಇದೇ ಟೈಮಲ್ಲೇ ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಆವಾಗ ಚಿಕನಿಗೆ ಚೆನ್ನಾಗಿ ಉಪ್ಪು ಅಂದರೆ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಅಂತ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಈ ಮಸಾಲೆ ಜೊತೆಯಲ್ಲಿ ಈ ಅರಿಶಿನ ಹಾಗೆ ಕಲ್ಲುಪ್ಪನ್ನ ಸೇರಿಸಿರೋದ್ರಿಂದ ಚೆನ್ನಾಗಿ ನಾವು ಇದನ್ನು ಹುರ್ಕೊಂಡು ಇದನ್ನು ಸುಮಾರು ಒಂದು 10 ನಿಮಿಷ ನಾನು ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ಮುಚ್ಚಳನ ಮುಚ್ಚಿ ನಾನು ಒಂದು 10 ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಇದು ಅಂದರೆ ಹಿಂಗಬೇಕು ಇದು.
ನೀರು ಬಿಟ್ಟು ನೀರು ಹಿಂಗೋ ತನಕ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇವಾಗ 10 ನಿಮಿಷ ಆದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿರುವಂತಹ ಖಾರನ ಇದಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಾನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಲ್ಲ ಸ್ನೇಹಿತರೆ, ಅದಕ್ಕೆ ಯಾವುದೇ ರೀತಿ ನಾನು ಚಕ್ಕೆ ಲವಂಗ ಏನೂ ಹಾಕ್ಕೊಂಡಿಲ್ಲ. ಅದು ನಾನು ನಿಮಗೆ ಎಕ್ಸ್ಟ್ರಾ ತೋರಿಸ್ತಾ ಇರೋದು ಅಷ್ಟೇನೆ. ಅಂದರೆ ಆ ಪುಡಿನ ನಾನು ಮಾಡಿದ ಮೇಲೆ ನಾನು ಅಡುಗೆಗೆ ಹಾಕಿ ತೋರಿಸಿರಲಿಲ್ಲ, ಹಾಗಾಗಿ ನಾಟಿ ಕೋಳಿಗೆ ಹಾಕಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೀವು ಕೂಡ ಇದೇ ರೀತಿಯಲ್ಲೇ ಮಾಡ್ಕೊಳ್ಳಿ. ಇವಾಗ ಮಸಾಲೆನ ಸೇರಿಸಿದ ನಂತರ ಅಗತ್ಯ ಇರೋಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ನಾಟಿ ಕೋಳಿ ಸಾಂಬಾರು ಅಂತ ಅಂದರೆ ಒಂದು ಸ್ವಲ್ಪ ಮೀಡಿಯಮ್ ಆಗಿರಬೇಕು. ತುಂಬ ಗಟ್ಟಿಯಾಗಿದ್ರೂ ಚೆನ್ನಾಗಿರೋದಿಲ್ಲ, ತುಂಬ ನೀರಾಗಿದ್ರೂ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಿಮ್ಗೆ ಸ್ವಲ್ಪ ನೀರನ್ನು ಒಂಚೂರು ಹೆಚ್ಚಿಗೆನೇ ಸೇರಿಸ್ಕೊಂಡು ಮಾಡ್ಕೊಳ್ಳಿ, ಯಾಕಂದರೆ ಬೆಂದ ಮೇಲೆ ಪ್ರಮಾಣ ಕರೆಕ್ಟಾಗಿ ಆಗುತ್ತೆ. ನೋಡಿ ಇವಾಗ ಮತ್ತೊಮ್ಮೆ ನಾನು ಇನ್ನೊಂದು ಗ್ಲಾಸು ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ನಾಟಿ ಕೋಳಿ ಸಾರು ಪ್ರತಿಯೊಂದಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಎಸ್ಪೆಷಲಿ ಮುದ್ದೆಗಂತೂ ಸಖತ್ತಾಗಿರುತ್ತೆ. ನಾನು ಇವಾಗ ಕೊನೆಯದಾಗಿ ನೋಡಿ ಚಾಕುನ ಸ್ವಲ್ಪ ನಾನು ಕಾಯಿಸಿ ಇದನ್ನು ಅಂದರೆ ಒಳಗಡೆ ಹಾಕಿ ಈ ಸಾಂಬಾರಿಗೆ ಅಂದರೆ ದೃಷ್ಟಿ ತೆಗಿತಾ ಇದ್ದೀನಿ. ಯಾಕಂದರೆ ದೃಷ್ಟಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಇದನ್ನು ಎಷ್ಟು ಜನ ಮಾಡ್ತಿರೋ ಕಮೆಂಟ್ ಮುಖಾಂತರ ನನಗೆ ಹೇಳಿ. ನಾನು ಕೂಡ ನಾನ್ ವೆಜ್ಜು ಮಟನ್ ಆಗಲಿ ಚಿಕನ್ ಆಗಲಿ ಏನೇ ಮಾಡಿದ್ರು ಕೂಡ ಈ ಕೊನೆಯಲ್ಲಿ ಚಾಕುನ ಬಿಸಿ ಮಾಡಿ ಸ್ವಲ್ಪ ಇದಕ್ಕೆ ಮುಟ್ಟಿಸ್ತೀವಿ. ನೋಡಿ ಇವಾಗ ಕನ್ಸಿಸ್ಟೆನ್ಸಿ ನಿಮಗೆ ತೋರಿಸಿದ್ದೀನಿ. ಹಾಗೆ ಇದನ್ನು ಒಂದು 2 ನಿಮಿಷ ಹಾಗೆ ಬಿಟ್ಟಿದೆ. ಇವಾಗ ಕುದಿ ಬಂದಿದ ನಂತರ ಇದಕ್ಕೆ ಇವಾಗ ಮೊಟ್ಟೆನ ಸೇರಿಸ್ಬಿಟ್ಟು ಮತ್ತೆ ಯಾವುದೇ ರೀತಿ ಸೌಟನ್ನು ಹಾಡಿಸ್ಬಾರ್ದು, ಮೊಟ್ಟೆ ಅಂದರೆ ಕಟ್ಟಾಗಿಬಿಡುತ್ತೆ. ಹಾಗಾಗಿ ನೋಡಿ ಇವಾಗ ಇದು ಪಕ್ಕ ನಾಟಿ ಕೋಳಿ ಆಗಿರೋದ್ರಿಂದ ಸುಮಾರು ಏನಿಲ್ಲ ಅಂದರೂ ಒಂದು 8 ವಿಸಿಲ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಗಟ್ಟಿ ಇರುತ್ತೆ ಮಾಂಸ, ಹಾಗಾಗಿ 8 ವಿಸಿಲ್ ಮಾಡ್ಕೊಂಡಿದ್ದೀನಿ. ಇವಾಗ 8 ವಿಸಿಲ್ ಆದ ನಂತರ ನಿಮಗೆ ನಾನು ಕುಕ್ಕರ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ ಯಾವ ರೀತಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಎಣ್ಣೆ ಕೂಡ ನಾನು ಇಲ್ಲಿ ಜಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟೇ ಬಳಸಿರೋ ಅಂಥದ್ದು. ವಾವ್, ಒಳ್ಳೆ ಸುವಾಸನೆ ಬರ್ತಾ ಇದೆ ಸಾಂಬಾರಿಂದು. ನೋಡಿ ಕನ್ಸಿಸ್ಟೆನ್ಸಿ ಕೂಡ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಮಟನ್ ಕೂಡ ಅಂದರೆ ಮಾಂಸ ಕೂಡ ಚೆನ್ನಾಗಿ ಹದವಾಗಿ ಬೆಂದಿದೆ. ಇದು ಏನಾದರೂ ಬೆಂದಿಲ್ಲ ಅಂತ ಅಂದರೆ ನೀವು ಮತ್ತೆ ಬೇಕಾದರೆ ವಿಸಿಲ್ನ ಎಕ್ಸ್ಟ್ರಾ ಕೂಡ ಇಲ್ಲಿ ನೀವು ಮಾಡ್ಕೊಳ್ಬೋದು. ಇವಾಗ ಬಿಸಿ ಬಿಸಿಯಾದಂತಹ ರಾಗಿ ಮುದ್ದೆ ಜೊತೆಯಲ್ಲಿ ನಾಟಿ ಕೋಳಿ ಸಾರನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾಟಿ ಕೋಳಿ ಸಾರು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಇದು ಚಪಾತಿ, ದೋಸೆ, ಪೂರಿ, ಇಡ್ಲಿ, ಅನ್ನ, ಮುದ್ದೆ, ಕಡುಬು ಪ್ರತಿಯೊಂದಕ್ಕೂ ಕೂಡ ಸಖತ್ತಾಗಿ ಇರುತ್ತೆ. ಹಾಗೆ ನೀವು ಇದನ್ನು ಶಾವಿಗೆ ಜೊತೆನಲ್ಲೂ ಕೂಡ ನೀವು ತಿನ್ಬೋದು. ನೋಡಿ ತೋರಿಸ್ತಾ ಇದ್ದೀನಿ ಪೀಸ್ ಯಾವ ರೀತಿ ಬೆಂದಿದೆ ಅಂತ ಅಂದ್ಬಿಟ್ಟು. ಇವಾಗ ಮುದ್ದೆ ಮುರ್ಕೊಂಡು ಊಟ ಮಾಡೋದೇನೆ ಬಾಕಿ ಇರೋದು. ಧನ್ಯವಾದ ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆಯೇ ಮರಿದೇನೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಧನ್ಯವಾದ.